ಹಾಯ್, ಹಲೋ. ಎಲ್ಲರೂ ಹೇಗಿದ್ದೀರಾ? ಸೊ, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ, ಇವತ್ತು ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ನಾನು ಆ್ಯಕ್ಚುಲಿ ನಿನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಬಿಕಾಸ್ ನನಗೆ ಹುಷಾರಿರಲಿಲ್ಲ ಅಂಥೇಳಿ. ಸೊ, ಇವತ್ತು ವಿಡಿಯೋ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವತ್ತಂತೂ ತುಂಬ ಬೇಜಾರಂದರೆ ಬೇಜಾರಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ನಿಮ್ಮ ಜೊತೆ ನಿನ್ನೆ ನಡೆದಿರೋಂಥ ಒಂದು ಇನ್ಸಿಡೆಂಟ್‌ನ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರ್ಯಾರು ನನ್ನ ಚಾನಲ್‌ನ ನೋಡ್ತಾ ಇದ್ದೀರಾ, ಹಾಗೆ ಯಾರ್ಯಾರು ನನ್ನ ವಿಡಿಯೋಸ್‌ನ ನೋಡ್ತಾ ಇದ್ದೀರಾ, ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾ, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಸೊ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಏನರ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಆ, ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಎಲ್ಲಪ್ಪ ಅಂತ ಹೇಳಿದ್ರೆ, ಹಾಸನ ಡಿಸ್ಟಿಕ್ ಅರಸೀಕೆರೆ ತಾಲೂಕು ಗಂಡಸಿಯಲ್ಲಿ. ಸೊ ಪ್ರೆಸೆಂಟು ನಾವಿರೋದು ಬಂದು ಇವಾಗ ಗಂಡಸಿಲೇನೆ. ಸೊ ನಿನ್ನೆ ಹಾಗೆ ಸುಮ್ಮನೆ ನಾನು ಲೋಕಿ ಜೊತೆ ಹೊರಗಡೆ ಹೋಗೋಣ ಅಂತ ಹೇಳಿ ಹೋಗಿದ್ದೆ. ಏನೋ ತರಬೇಕು ಅಂತ ಹೋದೆ. ಏನಾದರೂ ಸ್ನ್ಯಾಕ್ಸ್ ತೊಗೊಂಬರೋಣ ಅಂತ ಹೇಳಿ ನಾವು ಹೊರಟಿದ್ದು. ಆ್ಯಕ್ಚುಲಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅರೌಂಡ್ ಒಂದು 6:30 ಆಗಿತ್ತು. ಸೊ ಸ್ನ್ಯಾಕ್ಸ್ ತೊಗೊಳಕ್ಕೆ ಹೋದಾಗ ಅಲ್ಲಿ ಏನು ನಡೀತಪ್ಪ ಅಂತ ಹೇಳಿದ್ರೆ, ಒಂದು ಬೈಕ್‌ಗೂ ಮತ್ತು ಒಂದು ಕಾರಿಗೂ ಒಂದು ಆಕ್ಸಿಡೆಂಟ್ ಆಗುತ್ತೆ. ಅನ್ಫಾರ್ಚುನೇಟ್ಲಿ ಅದರಲ್ಲಿ ಒಂದು ಮಗು ಕೂಡ ಇರುತ್ತೆ. ಆ ಮಗುಗೆ ಅರೌಂಡ್ ಒಂದು 6-7 ಇಯರ್ಸ್ ಆಗಿರ್ಬೋದು. ಸೊ 7 ಇಯರ್ಸ್ ಮಗು ಸ್ಪಾಟಲ್ಲೇ ಡೆತ್ ಆಗಿದೆ. ಅಂದರೆ ಅದು ಒಂದು ಸ್ವಲ್ಪ ಉಸಿರೆಳಿತ ಏರಿಳಿತ ಮಾಡ್ತಾ ಇತ್ತು. ಸೊ ಎಲ್ಲೋ ಬದುಕಬಹುದು ಅನ್ನೋ ಒಂದು ಹೋಪಿಂದ ಆ ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ ಅಂತ ಸತ್ತೋಯ್ತು. ಆದರೆ ಅವ್ರು ಹಿಂದೆ ಕೂತಿದ್ದಂಥ ಗಾಡಿ ಓಡಿಸ್ಕೊಂಡು ಕೂತಿದ್ರಲ್ಲ ಅವರಿಗೆ ಯಾವುದೇ ರೀತಿ ಒಂದು ಸ್ಕ್ರ್ಯಾಚ್ ಕೂಡ ಆಗಿರಲಿಲ್ಲ. ಒಂದು ಕಡೆ ಫುಲ್ಲು ಬ್ಲ್ಯಾಂಕಲ್ಲಿ ನಿಂತ್ಕೊಂಡ್ಬಿಟ್ಟಿದ್ವಿ ನಾನು ಲೋಕಿ ಅಂತೂ. ಎಷ್ಟು ಬ್ಲ್ಯಾಂಕಲ್ಲಿ ನಿಂತಿದ್ದೆ ಅಂತ ಹೇಳಿದ್ರೆ, ಇದೇನಪ್ಪ ಮಗುಗೆ ಮಾತ್ರ ಆಯಿತು, ಅವ್ರಿಗೇನೂ ಆಗಿಲ್ಲ ಅನ್ನೋಷ್ಟು ಬ್ಲ್ಯಾಂಕಲ್ಲಿ ಸುಮ್ಮನೆ ನಿಂತ್ಕೊಬಿಟ್ಟೆ. ಬಟ್ ನನ್ಗೆ ಆ ಟೈಮಲ್ಲಿ ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲಿಲ್ಲ. ಸೊ ನಾನು ಏನು ಕೇಳ್ಕೊಂಡೆ ಅಂತ ಹೇಳಿದ್ರೆ, ದೇವರೇ ಆ ಮಗುಗೆ ಬೇಕಾದರೆ ಕೈಯೋ ಕಾಲೋ ಮುರಿದು ಬಿಡಲಿ, ಬಟ್ ಯಾವುದೂ ಇಷ್ಟ ಇಲ್ಲ. ಬಟ್ ಜೀವ ಹೋಗೋದಕ್ಕಿಂತ ಇದು ಬೆಟ್ರು ಅಂತ ನನಗೆ ಅನ್ನಿಸಿತ್ತು. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ. ಬಟ್ ನಾನು ಕೇಳ್ಕೊಂಡಿದ್ದು, ಬೇಕಾದರೆ ಆ ಮಗುಗೆ ಒಂದು ಕೈಯೋ ಕಾಲೋ ಮುರಿದೋಗ್ಬಿಟ್ಟಿರಲಿ, ಅವ್ರ ತಂದೆ ತಾಯಿ ಹೆಂಗಾದರೂ ಸಾಕ್ತಾರೆ, ಜೀವ ಮಾತ್ರ ತಗೋಬೇಡಪ್ಪ ಅನ್ನೋಷ್ಟು ಕೇಳ್ಕೊಬಿಟ್ಟೆ. ಯಾಕಪ್ಪ ಹಿಂಗಾಯ್ತು ಅಂತ ಹೇಳಿದ್ರೆ, ತುಂಬ ಜನ ತುಂಬ ಥರ ಹೇಳ್ತಾ ಇದ್ರು. ಬಟ್ ಅದೇ ಟೈಮಲ್ಲಿ ನಾವು ಅಲ್ಲೇ ಇದ್ದಿದ್ದು, ನನ್ನ ಕಣ್ಣಿಗೆ ಏನು ಕಾಣಿಸಿದ್ದೋ ಅದನ್ನು ಹೇಳ್ತಾ ಇದ್ದೀನಿ. ಸೊ ಅಪೋಸಿಟ್ ಬರ್ತಾ ಇದ್ರು. ಹಳ್ಳಿ ಕಡೆ ಅದೇನೋ ಕಾಮನ್ ಅಲ್ವಾ. ಸೊ ಇಷ್ಟು ದಿನ ಹೆಂಗಿತ್ತು ಅಂತ ಹೇಳಿದ್ರೆ, ಸೆಂಟ್ರಲ್ಲಿ ಡಿವೈಡರ್ ಇರಲಿಲ್ಲ. ಈಗ ಹಳ್ಳಿಲಿ ಇಲ್ಲೂ ಕೂಡ ಸ್ಟಾರ್ಟ್ ಆಗಿದೆ. ಡಿವೈಡರ್ ಹಾಕಿದ್ರು, ಹಾಗಾಗಿ ಬಸ್ ಅವ್ರು ಏನು ಮಾಡಿದ್ರು, ಈ ಸೈಡಿಂದ ಒನ್ ವೇಲ್ ಮಾತ್ರ ಅಪೋಸಿಟ್ ಹೋಗೋರು ಆ ಸೈಡ್ ಹೋಗ್ತಾರೆ, ನಾವು ಈ ಸೈಡ್ ಹೋಗ್ತಾ ಇರ್ತೀವಿ, ಯಾರೂ ಬರಲ್ಲ ಅಂತ ಹೇಳಿ ಬಸ್ಸು ಕೂಡ ಸ್ಪೀಡಾಗಿ ಬರ್ತಿತ್ತು. ಹಾಗೆ ಅದೇ ಬೈಕಲ್ಲಿ ಕೂಡ ಒಂದು ಪಾಪ ಅವರು, ಅದನ್ನು ಅವ್ರ ಮನೆ ಮಗುನೂ ಅಲ್ಲ. ಸೊ ರಜಕ್ಕೆ ಅಂತ ಹೇಳಿ ಬಂದಿದ್ದಂಥ ನಾದಿನಿ ಮಗು ಅದು. ಮಗುಗೆ ನಿನ್ನೆ ಗುರುವಾರ ಗಂಡಸಿ ಸಂತೆ ಆಗಿರೋದ್ರಿಂದ, ಗಂಡಸಿಲಿ ಏನು ಬೇಕೋ ಅದನ್ನೆಲ್ಲ ಕೊಡಿಸ್ಕೊಂಡು ಆ ಮಗು ಪಾನಿಪುರಿ ತಿನ್ನಬೇಕು ಅಂತ ಹೇಳಿದೆ. ಪಾನಿಪುರಿ ತಿಂದು ಅಲ್ಲಿ ನಿಂತಿದ್ದಾರೆ. ಸೊ ಜಸ್ಟ್ ಗಾಡಿ ಮೇಲೆ ಕೂತಿದ್ದಾರೆ. ಕೂತ್ಕೊಂಡು ಹ್ಯಾಂಡಲ್ ಇಟ್ಕೊಂಡಿದ್ದಾಗ ಬೈಕ್ ಅವ್ನು ಕಾ ಸಾರಿ ಬಸ್ಸವರು ತುಂಬ ಸ್ಪೀಡಾಗಿ ಬಂದು ಬರೀ ಹ್ಯಾಂಡಲ್ಗೆ ಅದು ಟಚ್ ಆಗಿದೆ. ಸೊ ಮಗು ಬಂದು ರೈಟ್ ಸೈಡ್ ಬಿದ್ದಿದೆ. ಅವ್ರ ಹಿಂದೆ ಯಾರು ಡ್ರೈವ್ ಮಾಡ್ತಿದ್ರಲ್ಲ ಅವ್ರು ಬಂದು ಲೆಫ್ಟ್ ಸೈಡ್ ಬಿದ್ದಿದ್ದಾರೆ. ಇನ್ ಕೇಸ್ ಮಗು ಲೆಫ್ಟ್ ಸೈಡ್ ಬಿದ್ದು ಅವರು ರೈಟ್ ಸೈಡ್ ಬಿದ್ದಿದ್ರು ಕೂಡ ಎಷ್ಟೋ ಚೆನ್ನಾಗಿರೋದು. ಯಾಕಂತ ಹೇಳಿದ್ರೆ, ಸೊ ನೀವು ಅನ್ಕೋಬೋದು, ಇದೇನು ಇವಳು ಒಬ್ರಿಗೆ ಸಾವು ಬಯಸ್ತಿದ್ದಾಳೆ ಅಂತ ಅನ್ಕೋಬೋದು. ಎಸ್ ಗೈಸ್, ಯಾಕೆ ನಾನು ಅವ್ರಿಗೆ ಸಾವು ಬಯಸ್ತೀನಿ ಅಂತ ಹೇಳಿದ್ರೆ, ಬಯಸ್ಬೇಕು ಅನ್ನೋ ಇಂಟೆನ್ಷನಲ್ಲಿ ನಾನು ಅವ್ರಿಗೆ ಸಾವು ಬಯಸ್ತಾ ಇಲ್ಲ. ಒಂದು ವೇಳೆ ಅವ್ರಿಗೆ ಅರೌಂಡ್ ಒಂದು 65-70 ಇಯರ್ಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅವರಾದರೆ ಎಲ್ಲ ನೋಡಿದ್ದಾರೆ, ಮಕ್ಕಳನ್ನ ನೋಡಿದ್ದಾರೆ, ಮೊಮ್ಮಕ್ಕಳನ್ನ ನೋಡಿದ್ದಾರೆ, ಜೀವನ ನೋಡಿದ್ದಾರೆ, ಎಲ್ಲ ಅವ್ರಿಗೆ ಏನೇನು ಬೇಕೋ ಅವ್ರ ಏಜಲ್ಲಿ ಎಲ್ಲ ನೋಡಿದ್ದಾರೆ. ಸೊ ಇದಿನ್ನೂ ಬಾಳಿ ಬದುಕಬೇಕಾಗಿರೋ ಮಗು. ಸೊ ಇದು ಇರಬೇಕಾಗಿತ್ತು. ಬೈ ಮಿಸ್ಸಾಗಿ ಆ ಮಗುಗೆ ಸ್ವಲ್ಪ ತಲೆಗೆ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿ ಒಂದು ಸೈಡ್ ತಲೆಗೆ ಏಟಾಗಿದೆ. ಸೊ ಮಗು ಸ್ಪಾಟಲ್ಲೇ ಆ್ಯಕ್ಚುಲಿ ಸತ್ತೋಗಿದೆ. ಅವ್ರಿಗೆ ಹಿಂದೆ ಕೂತಿದ್ದವ್ರಿಗೆ ಏನಂದರೆ ಏನೂ ಆಗಿರಲಿಲ್ಲ. ನಾವು ಈಗ ಹಾಲಿಡೇಸ್ಗೆ ಅಕ್ಕನ ಮಕ್ಕಳನ್ನೋ ಯಾರನ್ನೋ ಇನ್ನೊಬ್ರನ್ನೋ ಕರ್ಕೊಂಬಂದಿರ್ತೀವಿ. ಈ ಥರ ಆಗಿಬಿಟ್ರೆ ಪಾಪ ಅವ್ರಿಗೆ ಏನು ಗತಿ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈಗ ಏನು ಆ ಮಗು ಸತ್ತಿದೆ, ಆ ಮಗು ಬಂದು ಅವ್ರ ಅಪ್ಪ ಅಮ್ಮನಿಗೆ ಒಂದೇ ಮಗು. ಇಬ್ಬರು ಮಕ್ಳು ಇದ್ದಿದ್ದು ಆ್ಯಕ್ಚುಲಿ. ಒಂದು ಮಗು ಲಾಸ್ಟ್ ಇಯರ್ ತಾನೇ ಸತ್ತಿದೆ. ಇದು ಇನ್ನೊಂದು ಸಣ್ಣ ಮಗು ಇತ್ತು. ಇವಾಗ ಈ ಮಗುನೂ ಸತ್ತಿದ್ದಾರೆ. ಅವ್ರ ತಂದೆ ತಾಯಿ ಇದನ್ನು ಯಾವ ರೀತಿ ತಡ್ಕೊತಾರೋ ನನಗಂತೂ ಗೊತ್ತಿಲ್ಲ.
ಸೊ ದೇವರು ಇದನ್ನ ತಡ್ಕೊಳೋ ಶಕ್ತಿ ಏನು ಕೊಟ್ರು ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಬಟ್ ಆದ್ರೂನು ನಾನು ಕೇಳ್ಕೊಂತೀನಿ, ಸೊ ಸಮಾಧಾನ ಮಾಡ್ಕೊಳ್ಳಿ. ಎಷ್ಟೋ ಜನ ಮಕ್ಕಳಿಗೆ ತಂದೆ ತಾಯಿ ಇಲ್ದಿರೋರು ಇದ್ದಾರೆ. ಅವ್ರನ್ನನು ತಂದು ಸಾಕೊಳ್ಳಿ ಅಂತ ಹೇಳ್ತೀನಿ. ಬಟ್ ಅದು ಏನೇ ಆದ್ರೂ ಅವ್ರ ಮಕ್ಳು ಅವ್ರಿಗೇನೆ ಹೆಚ್ಚು. ನಾವ್ ಹೇಳ್ದಷ್ಟು ಸುಲಭ ಅಲ್ಲ. ಬಟ್ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಏನಕ್ಕೆ ಈ ವಿಡಿಯೋ ನಿಮ್ಗೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂದ್ರೆ, ಪ್ಲೀಸ್ ದಯವಿಟ್ಟು ಯಾರು ಒಂದ್ ಸೈಡಲ್ಲಿ ಹೋಗ್ಬೇಡಿ. ಅದು ಒನ್ ವೇ ಆಗಿದ್ರೆ ಅದನ್ನ ನೀವು ಒಂದು 10 ನಿಮಿಷ ಲೇಟ್ ಆಗಿದ್ರೂ ಪರವಾಗಿಲ್ಲ. ಸೊ ಸೇಫ್ ಆಗಿ ಹೋಗಿ. ನಿಮ್ಮ ಮಕ್ಳಿರ್ತಾರೆ, ನೀವೇ ಇರ್ತೀರಾ, ಅಥವಾ ನಿಮ್ಮನ್ನ ನಂಬ್ಕೊಂಡಿರೋ ಜೀವಗಳು ಎಷ್ಟೊಂದಿರುತ್ತೆ. ಸೊ ಯಾರು ಆ ಥರ ಹೋಗ್ಬೇಡಿ. ಇವಾಗ ನೋಡಿ ಈಗ ಇದ್ರಲ್ಲಿ ಯಾರ್ದು ತಪ್ಪು ಅಂತಾನು ಹೇಳಕ್ಕಾಗ್ತಿಲ್ಲ. ಅವ್ರು ನಿಂತಿದ್ರು ಅಂತಾದ್ರೂನು ತಪ್ಪಾಗ್ಬಿಡುತ್ತೆ. ಅದು ಒನ್ ವೇ. ಅವರು ಕೂಡ ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ರು. ಈಗ ಅವ್ರದ್ದೆಲ್ಲ ತಪ್ಪು, ಬಸ್ಸೇ ಬಂದು ಹೊಡೆದಿದೆ ಅಂತ ಹೇಳಿದ್ರು ಇವಾಗಿನ ಕಾಲಕ್ಕೆ ಅದು ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಬಂದ್ಬಿಡತ್ತೆ. ಈ ತರ ಆದಾಗ ಏನೇನೂ ಮಾಡಕ್ಕಾಗಲ್ಲ. ಸೊ ಕೋರ್ಟ್ ಆಗಿರ್ಬೋದು, ಯಾರೇ ಆದ್ರೂ ಸಾಕ್ಷಿ ಕೇಳ್ತಾರೆ. ಡ್ರಿಂಕ್ ಅಂಡ್ ಡ್ರೈವ್ ಅಂತ ಬರ್ದ್ಬಿಟ್ರೆ ಏನು ಮಾಡಕ್ಕಾಗಲ್ಲ. ಅನ್ಯಾಯವಾಗಿ ಒಂದು ಮಗು ಜೀವ ಹೋಗಿದೆ ಇದ್ರಲ್ಲಿ. ಸೊ ಮಗು ಜೀವ ಅಂತೂ ನಾವು ತರಕ್ಕಾಗಲ್ಲ. ಅಟ್ಲೀಸ್ಟ್ ಎಲ್ಲಾ ಪೇರೆಂಟ್ಸು ನಾವೆಲ್ಲ ಎಷ್ಟೋ ಒಂದು ಹೋಪ್ ಇಟ್ಕೊಂಡಿರ್ತೀವಿ, ನೆಕ್ಸ್ಟ್ ನನ್ ಮಗ ಹಿಂಗ್ ಆಗ್ತಾನೆ. ಸೊ ಅವ್ನಿಗೆ ಏನಾದ್ರೂ ಒಂದ್ ಜೀವನ ಉಜ್ವಲವಾಗಿ ರೂಪಿಸ್ಬೇಕು ಅಂತ ಅನ್ಕೊಂಡಿರ್ತೀವಿ. ಈ ತರ ಆಗ್ಬಿಟ್ರೆ ನಾವು ನಮ್ ಲೈಫಲ್ಲಿ ನಾವು ಝೀರೋಲ್ ಬಂದ್ಬಿಟ್ಟಿರ್ತೀವಿ. ಆಮೇಲೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಾವ್ ಏನ್ ಮಾಡಿದ್ರು ಕೂಡ ಅದು ಸಾರ್ಥಕ ಇಲ್ಲ. ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಅವರೇ ಇಲ್ಲ ಅಂದ್ರೆ ನಾವ್ ಯಾಕಿರ್ಬೇಕು ಅನ್ನೋ ಮೈಂಡ್ ಆಗ್ಬಿಡುತ್ತೆ. ನಾವು ಕೂಡ ತುಂಬಾ ಡಿಪ್ರೆಷನ್‌ಗೆ ಹೋದಾಗ ಏನೋ ಒಂದು ಸೂಸೈಡು ಈ ತರ ಎಲ್ಲ ಟ್ರೈ ಮಾಡ್ಬಿಡ್ತೀವಿ. ಸೊ ದಯವಿಟ್ಟು ಕೇರ್‌ಫುಲ್ ಆಗಿ ಹೋಗಿ. ಮಕ್ಕಳನ್ನ ಆದಷ್ಟು ಬೈಕಲ್ಲೆಲ್ಲ ಹಠ ಮಾಡ್ತಾರೆ ಅಂತ ಹೇಳಿ ಬೇಕಾದ್ರೆ ಒಂದೇಟ್ ನಾವು ಮನೇಲಿ ಹೊಡೆದ್ರು ಪರವಾಗಿಲ್ಲ. ಸೊ ಹಠ ಮಾಡಿದ್ರು ಅಂತ ಹೇಳಿ ಹೊರಗಡೆ ಹೋಗ್ತಿರೋರ್ ಜೊತೆ ಕಳ್ಸೋದ್ ಬೇಡ ಅಂತ ನನ್ನ ಅನಿಸಿಕೆ ಅನಿಸ್ತಾ ಇದೆ. ಈಗ ನೋಡಿ, ಆ ಮಗು ಸುಮ್ನೆ ಮನೇಲಿ ಇದ್ದಿದ್ರೆ ಸರಿ ಹೋಗ್ತಿತ್ತೋ ಏನೋ. ನಾವ್ ಹೇಳ್ತೀವಿ ಹಂಗಿತ್ತು, ಹಿಂಗಿತ್ತು ಅಂತ. ಬಟ್ ವಿಧಿ ಲಿಖಿತ ಏನಿರುತ್ತೆ ಅದನ್ನ ಯಾರು ಕೂಡ ತಪ್ಸಕ್ಕಾಗಲ್ಲ. ಆದ್ರೂ ನಾವೆಲ್ಲೋ ಒಂದ್ ಕಡೆ ಬೇಡ ಅಂತ ಹಿಡಿದಿಟ್ಕೊಂಬೋದಾಗಿತ್ತೇನೋ. ಇವತ್ತು ಆ ಮಗು ಇಲ್ಲ. ಆ ಮಗುನ್ ನೋಡಿದ್ರಂತೂ ನಿನ್ನೆ ನಾನು ಹಾಸ್ಪಿಟಲ್‌ನಲ್ಲಿ ನೋಡ್ದಾಗ ಎಷ್ಟು ಬೇಜಾರಾಯ್ತು ಅಂತ ಹೇಳಿದ್ರೆ, ಅವ್ರು ಅಷ್ಟು ಅಳ್ತಿದ್ದಾರೆ. ಬಟ್ ಆ ಮಗುಗೆ ಹಿಂಗ್ ಅಳ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ನಮ್ ತಪ್ಪು ಕೂಡ ನಮ್ಗೆ ಆ ಟೈಮಲ್ಲಿ ಅರಿವಾಗಲ್ಲ. ದಯವಿಟ್ಟು ಮಕ್ಕಳನ್ನ ವೆಹಿಕಲ್ಸಲ್ಲಿ ಕಳಿಸ್ಬೇಡಿ. ಒನ್ ವೇಲಿ ಹೋಗ್ಬೇಡಿ. ಡ್ರಿಂಕ್ಸ್ ಮಾಡಿ ಮಕ್ಕಳನ್ನ ಕೂರಿಸ್ಕೊಂಡು ಹೋಗ್ಬೇಡಿ. ನಿಮ್ದಾದ್ರೆ ಏಜ್ ಇರುತ್ತೆ. ಸಣ್ಣ ಮಕ್ಕಳದ್ದು ಏನೂ ಗೊತ್ತಿರಲ್ಲ. ಅಂತ ಮಕ್ಕಳನ್ನ ಬಲಿ ಕೊಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ. ಹಾಗೆ ಮಕ್ಕಳನ್ನ ಎಲ್ಲರೂ ಕೇರ್‌ಫುಲ್ಲಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇನ್ನೂ ಯಾರ್ಯಾರು ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.